ನಮಸ್ಕಾರ, ಗುಡ್ ಮಾರ್ನಿಂಗ್. ಇದು ನ್ಯೂಸ್ ಅಟ್ 11. ನಿಮ್ಮ ಜೊತೆ ನಾನು ಹರೀಶ್ ನಾಗರಾಜು. ಇಡೀ ರಾಜ್ಯವೇ ದೊಡ್ಡ ಮಟ್ಟದಲ್ಲಿ ಬೆಚ್ಚಿ ಬೀಳುವಂತಹ ಸ್ಟೋರಿಯನ್ನ ಈ ಕ್ಷಣ ನಾವು ನಿಮ್ಮ ಮುಂದೆ ತೆಗೆದುಕೊಂಡು ಬರ್ತಾ ಇದೀವಿ. ಅದರಲ್ಲೂ ಕೂಡ ಬೆಂಗಳೂರಿಗರು ನೋಡಲೇಬೇಕಾದಂತಹ ರಾಜ್ಯಕ್ಕೆ ಸಂಬಂಧಪಟ್ಟಂತಹ ಸೂಪರ್ ಎಕ್ಸ್ಕ್ಲೂಸಿವ್ ಇದು. ಬೆಂಗಳೂರಿಗರೇ ಈ ಸುದ್ದಿ ಕೇಳಿ ನೀವು ಕೂಡ ಶಾಕ್ ಆಗ್ತೀರಾ. ಹಾಗಾದ್ರೆ ಸುದ್ದಿ ಯಾವುದು? ನ್ಯೂಸ್ 18 ಕನ್ನಡದಲ್ಲಿ ಒಂದು ಸೂಪರ್ ಎಕ್ಸ್ಕ್ಲೂಸಿವ್ ಬ್ರೇಕಿಂಗ್. ನೀವು ನೋಡ್ತಿರುವಂತಹ ಈ ಕ್ಷಣದ ಸೂಪರ್ ಎಕ್ಸ್ಕ್ಲೂಸಿವ್ ಕೆಲವೇ ಕ್ಷಣದಲ್ಲಿ ತೆರೆದುಕೊಳ್ಳುತ್ತೆ. ಒಂದು ಸ್ಫೋಟಕ ರಾಜ್ಯಕ್ಕೆ ಸಂಬಂಧಪಟ್ಟಂತ ಬೆಂಗಳೂರಿಗರು ನೋಡಿ ಆ ಸುದ್ದಿ ಕೇಳಿದ್ಮೇಲೆ ನಿಮಗೂ ಶಾಕ್ ಅನಿಸುವಂತ ಸೂಪರ್ ಎಕ್ಸ್ಕ್ಲೂಸಿವ್ ಬ್ರೇಕಿಂಗ್. ನ್ಯೂಸ್ 18 ಕನ್ನಡದ ಸೂಪರ್ ಎಕ್ಸ್ಕ್ಲೂಸಿವ್ ಇದು. ಅಲ್ಲೆಲ್ಲೋ ಆರೋಪ, ಅಲ್ಲೆಲ್ಲೋ ಊಹಾಪೋಹ, ಅಲ್ಲೆಲ್ಲೋ ಅಂತಕ್ಕಂತೆ ಅಲ್ವೇ ಅಲ್ಲ. ವಿತ್ ಪ್ರೂಫ್, ದಾಖಲೆ ಸಮೇತ ನ್ಯೂಸ್ 18 ಕನ್ನಡ ನಿಮ್ಮ ಮುಂದೆ ತೆರೆದಿಡ್ತಾ ಇದೆ. ಯಾವುದೋ ಆರೋಪ ಮಾಡಿರೋದು, ಯಾವುದೋ ಊಹಾಪೋಹ, ರೂಮರ್ ಇದು ಅಲ್ವೇ ಅಲ್ಲ. ಕೇಳಿದ್ದು, ಹೇಳಿದ್ದು, ನೋಡಿದ್ದಂತೆ ಕಂತೆಗಳ ಬೊಂತೆ ಅಲ್ವೇ ಅಲ್ಲ. ದಾಖಲೆ ಸಮೇತ ಈ ಸೂಪರ್ ಎಕ್ಸ್ಕ್ಲೂಸಿವ್ ಬ್ರೇಕಿಂಗ್ ನ ನಾವು ನಿಮ್ಮ ಮುಂದೆ ಇಡೋದಕ್ಕೆ ರೆಡಿ ಆಗ್ತಾ ಇದೀವಿ. ನ್ಯೂಸ್ 18 ಸೂಪರ್ ಎಕ್ಸ್ಕ್ಲೂಸಿವ್. ನಾವೇ ಬ್ರೇಕ್ ಮಾಡ್ತಿರೋದು ಈ ಸುದ್ದಿನ, ಗ್ಯಾರಂಟಿ ಬೇರೆಯವರು ಫಾಲೋ ಮಾಡ್ತಾರೆ. ಸ್ಫೋಟಕ ಸುದ್ದಿ ನ್ಯೂಸ್ 18 ಕನ್ನಡದಲ್ಲಿ ಬ್ರೇಕ್ ಮಾಡ್ತೀವಿ ಕೆಲವೇ ಕ್ಷಣದಲ್ಲಿ. ಜಸ್ಟ್ ಕೆಲವೇ ಕ್ಷಣ ಅಷ್ಟೇ. ಆ ಸುದ್ದಿ ಆಮೇಲೆ ಬೇರೆ ಕಡೆ ನೋಡ್ತೀರಾ ನೀವು. ಬ್ರೇಕ್ ಮಾಡೋದು ನ್ಯೂಸ್ 18, ಬೇರೆ ಕಡೆ ನೋಡೋದು ಇನ್ನೊಂದು ಸ್ವಲ್ಪ ಹೊತ್ತಾದ್ಮೇಲೆ ಇದ್ದಿದ್ದೆ. ನ್ಯೂಸ್ 18 ಕನ್ನಡದ ಮಗದೊಂದು ಸೂಪರ್ ಎಕ್ಸ್ಕ್ಲೂಸಿವ್ ಬ್ರೇಕಿಂಗ್. ನೆನ್ಪಿರ್ಲಿ, ಆರೋಪದ ಬಗ್ಗೆ ಮಾತಾಡ್ತಿಲ್ಲ. ನೆನ್ಪಿರ್ಲಿ, ಅಂತ್ಯ ಕಂತೆಗಳ ಬೊಂತೆ ಬಗ್ಗೆ ಮಾತಾಡ್ತಿಲ್ಲ. ದಾಖಲೆ ಸಮೇತ ಈ ಎಕ್ಸ್ಕ್ಲೂಸಿವ್ ಬ್ರೇಕಿಂಗ್ ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ನಾವು. ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟದ್ದು, ಬೆಂಗಳೂರಿಗರೇ ನೀವು ಶಾಕ್ ಆಗುವಂಥದ್ದು. ಇದು ಸೂಪರ್ ಎಕ್ಸ್ಕ್ಲೂಸಿವ್. ಹಾಗಾದ್ರೆ ಆ ಎಕ್ಸ್ಕ್ಲೂಸಿವ್ ಏನು? ಆರೋಪ, ಊಹಾಪೋಹ, ಅಂತೆ ಕೊಂತೆಗಳಿಲ್ಲದೆ ಇರುವಂತಹ ಆ ಬ್ರೇಕಿಂಗ್ ನ್ಯೂಸ್ ಏನು? ಕೆಲವೇ ಕ್ಷಣದಲ್ಲಿ ಕೌಂಟ್ ಡೌನ್ ಸ್ಟಾರ್ಟ್ಸ್. ನ್ಯೂಸ್ 18 ಕನ್ನಡದ ಸೂಪರ್ ಎಕ್ಸ್ಕ್ಲೂಸಿವ್. ಹಾಗಾದ್ರೆ ನ್ಯೂಸ್ 18 ಕನ್ನಡದ ಈ ಎಕ್ಸ್ಕ್ಲೂಸಿವ್ ಏನು? ಮೊದಲ ಲೈನ್ ಇಲ್ಲಿ ಕಾಣಿಸ್ತಾ ಇದೆ. ಹಣ ಎತ್ತೋದು, ರಕ್ತ ದಾಹ ತುಂಬೋದು, ಯುವಕರ ತಲೆಯಲ್ಲಿ ಧರ್ಮದ ಫೀಮು, ಅಮಾಯಕ ಬಡ ಹುಡುಗರೇ ಇವರ ಟಾರ್ಗೆಟ್. ಈ ಹೊತ್ತಿನ ಸ್ಪೆಷಲ್ ಇದು ಕುರಾನ್ ಸರ್ಕಲ್, NIA ಬಯಲಿಗೆಳೆದ ಸತ್ಯ. ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಬಯಲಿಗೆಳೆದಂತಹ ಸತ್ಯ ನ್ಯೂಸ್ 18 ನ ಸೂಪರ್ ಎಕ್ಸ್ಕ್ಲೂಸಿವ್ ಇದು. ಹಾಗಾದ್ರೆ ಏನ್ ನಡೀತಿದೆ ಅಲ್ಲಿ ನಿಮ್ಮ ಮುಂದೆ ಇಡ್ತೀವಿ. ಮೊದಲ ಬ್ರೇಕಿಂಗ್ ನ್ಯೂಸ್ ನಲ್ಲಿ ಹಣ ಎತ್ತೋದು, ರಕ್ತ ದಾಹವನ್ನು ತುಂಬೋದು. ಹೇಗೆ ಮನುಷ್ಯರ ತಲೆಯೊಳಗೆ ಇದನ್ನು ತುಂಬ್ತಾರೆ ನೋಡಿ. ಯುವಕರ ತಲೆಯಲ್ಲಿ ಧರ್ಮದ ಅಫೀಮನ್ನು ತುಂಬಕ್ಕೆ ಶುರು ಮಾಡ್ತಾರೆ. ಅಮಾಯಕ ಬಡ ಹುಡುಗರೇ ಇವರ ಟಾರ್ಗೆಟ್ ಆಗ್ತಾರೆ. ಬ್ರೇಕಿಂಗ್ ನ್ಯೂಸ್ ನಂಬರ್ 1. ಕರ್ನಾಟಕದಲ್ಲಿ ಐಸಿಸ್ ಪಡೆಯನ್ನ ಕಟ್ಟೋದಕ್ಕೆ ಇವರ ಯೋಜನೆ ಆಗಿತ್ತು. ಹಣ ಎತ್ತುತ್ತಾರೆ, ರಕ್ತ ದಾಹವನ್ನು ತುಂಬುತ್ತಾರೆ, ಯುವಕರ ತಲೆಯಲ್ಲಿ ಧರ್ಮದ ಅಫೀಮಮ್ಮ ತುಂಬುತ್ತಾರೆ. ಯಾರು ಟಾರ್ಗೆಟ್ ಅಂದ್ರೆ ಬಡ ಹುಡುಗರು ಯಾರಿರ್ತಾರೆ, ದುಡ್ಡು ಯಾರಿಗೆ ಬೇಕಾಗಿರುತ್ತೆ, ಅಮಾಯಕರು ಯಾರಿರ್ತಾರೆ ಅವ್ರನ್ನ ಟಾರ್ಗೆಟ್ ಮಾಡ್ತಾರೆ, ಚೂಸ್ ಮಾಡ್ತಾರೆ, ಪಿಕ್ ಅಂಡ್ ಚೂಸ್. ಉಗ್ರರ ಟೀಮ್ ಅನ್ನ ಸೇರೋದಕ್ಕೆ ಯುವಕರಿಗೆ ಬ್ರೈನ್ ವಾಶ್ ಮಾಡ್ತಾರೆ. ಇದಕ್ಕೆ ಅವ್ರು ಚೂಸ್ ಮಾಡ್ಕೊಂಡಿರೋದು ಕರ್ನಾಟಕನ. ಬಾಬಾ, ಕರ್ನಾಟಕದಲ್ಲಿ ಐಸಿಸ್ ಪಡೆ ಕಟ್ಟೋದಕ್ಕೆ ಪ್ಲಾನ್ ಮಾಡಿದ್ದಾರೆ.
ಧರ್ಮ ಬೋಧನೆ ಮಾಡಿ ಯುವಕರಿಗೆ ಬ್ರೈನ್ ವಾಶ್ ಮಾಡ್ತಾರೆ. ಕುರಾನ್ ಸರ್ಕಲ್ ಹೆಸರಿನಲ್ಲಿ ಈ ಧರ್ಮದ ಅಫೀಮನ್ನ ತುಂಬುತ್ತಾರೆ ಇವರೆಲ್ಲರೂ ಕೂಡ. ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ NIA ಬಯಲಿಗೆಳೆದಂತಹ ಕಟು ಸತ್ಯ. ನ್ಯೂಸ್ 18 ಸೂಪರ್ಬ್ ಎಕ್ಸ್ಕ್ಲೂಸಿವ್ ಆನ್ ಟೆಲಿವಿಷನ್. ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ನೀವು ಈ ಕುರಾನ್ ಸರ್ಕಲ್ ಕಥೆನ. NIA ಬಯಲಿಗೆಳೆದಂತಹ ಸತ್ಯದ ಇಂಚಿಂಚು ಮಾಹಿತಿಯನ್ನ ನಾವು ನಿಮ್ಮ ಮುಂದೆ ತೆರೆದಿಡ್ತಾ ಇದ್ದೀವಿ. ಯುವಕರಲ್ಲಿ, ಬಡ ಹುಡುಗರಲ್ಲಿ, ಅಮಾಯಕರಲ್ಲಿ ಈ ಕುರಾನ್ ಸರ್ಕಲ್ ತುಂಬುವಂತಹ ಹೆಸರಿನಲ್ಲಿ ಮಾಡುವಂತಹ ಅಫೀಮನ್ನ ತುಂಬುವಂತಹ, ಹಣ ಎತ್ತುವ, ರಕ್ತದಾಹವನ್ನು ತುಂಬುವ, ಯುವಕರ ತಲೆಯಲ್ಲಿ ಧರ್ಮದ ಅಫೀಮನ್ನ ಇಂಜೆಕ್ಟ್ ಮಾಡುವ, ಅಮಾಯಕ ಬಡ ಹುಡುಗರೇ ಟಾರ್ಗೆಟ್ ಆಗಿರುವ, ಕರ್ನಾಟಕದಲ್ಲಿ ಐಸಿಸ್ ಪಡೆಯನ್ನು ಕಟ್ಟುವ, ಆ ಮೂಲಕ ಉಗ್ರರನ್ನ ಆಗುವುದಕ್ಕೆ ಪ್ರೇರೇಪಣೆ ಕೊಟ್ಟು ಬ್ರೈನ್ ವಾಶ್ ಮಾಡುವ ಕಂಪ್ಲೀಟ್ ಪ್ಲಾನ್. ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಬಯಲಿಗೆಳೆದಂತಹ ಸತ್ಯ ದಾಖಲೆ ಸಮೇತ ನಿಮ್ಮ ನ್ಯೂಸ್ 18 ಕನ್ನಡದ ಎಕ್ಸ್ಕ್ಲೂಸಿವ್. NIA ಅವರು ಬೆಂಗಳೂರಿನಲ್ಲಿ ತುಂಬಾ ಕಡೆ ಈಗಾಗಲೇ ಹಲವಾರು ಜನರನ್ನ ಟಾರ್ಗೆಟ್ ಮಾಡಿ ಅರೆಸ್ಟ್ ಮಾಡಿದ್ದಾರೆ. ಅವ್ರಿಗೆ ಹೇಗೆ ನಂಟಿತ್ತು ಅನ್ನೋದನ್ನ, ತುಂಬಾ ದೊಡ್ಡವರು ಓದ್ಕೊಂಡ್ರವರು, ಯಾರೋ MBA ಸ್ಟೂಡೆಂಟು, ಇನ್ಯಾರೋ ಡಾಕ್ಟರು, ಇನ್ಯಾರೋ ಸೈಂಟಿಸ್ಟ್, ಅವರೆಲ್ಲರೂ ಕೂಡ ಐಸಿಸ್ ಜೊತೆ ನಂಟಿರೋರು ಅಂತ. ಆದ್ರೆ ಆ ಐಸಿಸ್ ಜೊತೆ ನಂಟಷ್ಟೇ ಅಲ್ಲ, ಇಲ್ಲಿ ಐಸಿಸ್ ಪಡೆಯನ್ನೇ ಕಟ್ಟುವುದಕ್ಕೆ ಪ್ಲಾನ್ ಮಾಡಿದ್ದಾರೆ ಅನ್ನೋದು ಇದೀಗ NIA ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಬಯಲಿಗೆಳೆದಿರುವಂತಹ ಸತ್ಯ. ಅದು ಪ್ರೂಫ್ ಆನ್ ರೆಕಾರ್ಡ್ಸ್, ದಾಖಲೆ ಸಮೇತ ಕೊಟ್ಟಿದ್ದಾರೆ. ನ್ಯೂಸ್ 18 ಕನ್ನಡದ ಸೂಪರ್ಬ್ ಎಕ್ಸ್ಕ್ಲೂಸಿವ್ ಬ್ರೇಕಿಂಗ್ ಇದು. ನೀವೆಲ್ಲೂ ನೋಡಿಲ್ಲ, ಫಸ್ಟ್ ಟೈಮ್ ಆನ್ ಟೆಲಿವಿಷನ್ ನೋಡ್ತಿದ್ದೀರಾ. ದಾಖಲೆ ಸಮೇತ ಕುರಾನ್ ಸರ್ಕಲ್. ಮುಸ್ಲಿಮ್ಸ್ ಯೂತ್ ಇಂಟು ಫೋಲ್ಡ್ ಆಫ್ ಕುರಾನ್ ಸರ್ಕಲ್, ಐಸಿಸ್ ಥ್ರೂ ಕುರಾನ್ ಸರ್ಕಲ್. ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಬಡ ಹುಡುಗರು, ಅಮಾಯಕರು ಟಾರ್ಗೆಟ್ ಆಗಿದ್ದಾರೆ. ಇದನ್ನ ನ್ಯೂಸ್ 18 ಕನ್ನಡ ಫಸ್ಟ್ ಟೈಮ್ ಟೆಲಿವಿಷನ್ ನಾವು ತೋರಿಸ್ತಾ ಇದ್ದೀವಿ. ನಮ್ಮಲ್ಲಿ ಫಸ್ಟ್ ಟೈಮ್, ಇತರರಲ್ಲಿ ಸೆಕೆಂಡ್ ಟೈಮ್, ಥರ್ಡ್ ಟೈಮ್, ಆಮೇಲೆ ನೋಡ್ತಿರ್ತೀರ. ಈಗ ನ್ಯೂಸ್ 18 ಹೊರತಂದಿರುವ ಎಕ್ಸ್ಕ್ಲೂಸಿವ್ ಇದು. ಹೇಗೆ ರೂಟ್ ಸಿಕ್ತು? ಹಾಗಾದ್ರೆ NIA ಅವರಿಗೆ ಮಗದೊಂದು ಎಕ್ಸ್ಕ್ಲೂಸಿವ್ ಬ್ರೇಕಿಂಗ್ ನಾನು ತೋರಿಸ್ತೀನಿ ನೋಡಿ. ಬೆಂಗಳೂರಿನಲ್ಲಿ ಒಬ್ಬ ಡಾಕ್ಟರ್, ವೈದ್ಯನಿಂದ ಐಸಿಸ್ಗೆ ಯುವಕರ ನೇಮಕಾತಿ ಕೇಸ್ ಇದು. ನಾನಾಗ್ಲೇ ಮೆನ್ಷನ್ ಮಾಡಿದಲ್ಲ, ಹೋಪ್ ಯು ರಿಮೆಂಬರ್. ಕೆಲವು ತಿಂಗಳ ಹಿಂದೆ ಒಬ್ಬ ಡಾಕ್ಟರ್ನ ಅರೆಸ್ಟ್ ಮಾಡ್ತಾರೆ NIA ಅವರು ಟಾರ್ಗೆಟ್ ಮಾಡಿ. ಅಲ್ಲಿಂದ ಶುರುವಾಗುತ್ತೆ ಈ ನೆಟ್ವರ್ಕ್. ಬ್ರೇಕಿಂಗ್ ನ್ಯೂಸ್ ನಂಬರ್ 3. ಪ್ಲಾನ್ ಮಾಡಿ ತಿಂಗಳು, ವರ್ಷಗಟ್ಟಲೆ ರೂಪುರೇಷೆಗಳನ್ನ ಮಾಡಿ ಇದನ್ನ ನಡೆಸ್ತಾ ಇದ್ರು ಅವರು. ಬೆಂಗಳೂರಿನಲ್ಲಿ ಒಬ್ಬ ಡಾಕ್ಟರ್ ಅರೆಸ್ಟ್ ಆದ. ಐಸಿಸ್ಗೆ ಯುವಕರ ನೇಮಕಾತಿಯ ಕೇಸ್ ಇದು. NIA ನಿಂದ 3 ಆರೋಪಿಗಳ ವಿರುದ್ಧ ಪೂರಕವಾದಂತಹ ಚಾರ್ಜ್ ಶೀಟ್ ಸಲ್ಲಿಕೆ ಆಯಿತು. ಬೆಂಗಳೂರು NIA ವಿಶೇಷ ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಕೆ ಆಯಿತು. ಮೊಹಮ್ಮದ್ ತೌಕೀರ್, ಜೋಹೈಬ್ ಮನ್ನಾ, ಮೊಹಮ್ಮದ್ ಶಿಹಾಬ್, ಬೆಂಗಳೂರಿನ 2 ಮತ್ತು ಭಟ್ಕಳ ಮೂಲದ ಓರ್ವನ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆ ಆಯಿತು. ಇಂಡಿಯನ್ ಪಿನಲ್ ಕೋಡ್ IPC 120B, 115 UAPA, 1718, 17, 18, 18B ಈ ಎಲ್ಲದರ ಅಡಿಯಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ. 2020 ಆಗಸ್ಟ್ನಲ್ಲಿ ಅಬ್ದುಲ್ ರೆಹಮಾನ್ ಎಂಬಾತನ ಅರೆಸ್ಟ್ ಆಯಿತು. ಖಾಸಗಿ ಕಾಲೇಜಿನಲ್ಲಿ ಆತ ವೈದ್ಯನಾಗಿ ಕೆಲಸ ಮಾಡ್ತಿದ್ದ. ಈ ನ್ಯೂಸ್ ನಾವು ಕೊಟ್ಟಿದ್ವಿ ನಿಮಗೆ, ಸುಮ್ಮನೆ ಈಗ ರೀಕಾಲ್ ಮಾಡಿಸ್ತಾ ಇದ್ದೀನಿ ನಾನು. ಅಬ್ದುಲ್ ರೆಹಮಾನ್ ಕುರಾನ್ ಸರ್ಕಲ್ ಎಂಬ ವಾಟ್ಸಪ್ ಗ್ರೂಪ್ ಮೂಲಕ ಪ್ರಚೋದನೆಯನ್ನು ಮಾಡ್ತಿದ್ದ. ವಾಟ್ಸಪ್ ಗ್ರೂಪ್ನ ಹೆಸರು ಕುರಾನ್ ಸರ್ಕಲ್. ಐಸಿಸ್ಗೆ ಯುವಕರನ್ನ ಸೇರಿಸೋದೆ ಈ ಕುರಾನ್ ಸರ್ಕಲ್ನ ಮೂಲ ಉದ್ದೇಶ. ಆ ಮೂಲಕ ಪ್ರಚೋದನೆ ಮಾಡೋದು. 3 ವಾಟ್ಸಪ್ ಗ್ರೂಪ್ನಲ್ಲಿ ಯುವಕರನ್ನ ಐಸಿಸ್ ಸೇರಿಸೋದಕ್ಕೆ ಪ್ರೇರೇಪಣೆ ಕೊಡೋದು. ಫಂಡಿಂಗ್, ದುಡ್ಡು ಬೇಕಲ್ಲ ಅದಕ್ಕೆ, ಅದನ್ನ ಸಂಗ್ರಹ ಮಾಡುವುದು. ಹಲವು ಆರೋಪಗಳನ್ನ ಎಲ್ಲರೂ ಕೂಡ ಆರೋಪಿಗಳು ಎದುರಿಸ್ತಾ ಇದ್ರು. ಈ ಪ್ರಕರಣದಲ್ಲಿ ಈಗಾಗಲೇ 2 ಬಾರಿ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ. NIA ಅವರು ಸಲ್ಲಿಕೆ ಮಾಡಿದ್ದಾರೆ. ಈಗ ಆರೋಪಿಗಳ ವಿರುದ್ಧ ಮತ್ತೊಂದು ಪೂರಕ ಚಾರ್ಜ್ ಶೀಟ್ ಸಲ್ಲಿಕೆ ಆಯಿತು. ಇದು ನ್ಯೂಸ್ 18 ಕನ್ನಡದಲ್ಲಿ ನೀವು ನೋಡುತ್ತಿರುವ ಎಕ್ಸ್ಕ್ಲೂಸಿವ್ ಅಷ್ಟೇ ಅಲ್ಲ, ಸೂಪರ್ಬ್ ಎಕ್ಸ್ಕ್ಲೂಸಿವ್. ಯಾಕೆ ಅಂದ್ರೆ ಫಸ್ಟ್ ಆನ್ ಟೆಲಿವಿಷನ್
ನೀವು ಈ ಪ್ರಕರಣ ನೋಡ್ತಾ ಇದ್ದೀರಾ, ಈ ದಾಖಲೆ ಸಮೇತ ಬ್ರೇಕಿಂಗ್ ನೋಡ್ತಾ ಇದ್ದೀರಾ. ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಬಯಲಿಗೆಳೆದ ಸತ್ಯ ವಿತ್ ಪ್ರೂಫ್. ಆವಾಗಲೇ ಆ ಡಾಕ್ಯುಮೆಂಟ್ ತೋರಿಸಿದ್ವಿ, ಈಗ ಫೋಟೋಸ್ ತೋರಿಸ್ತಾ ಇದ್ದೀವಿ. ಆ ಉಗ್ರರ ದಾಳ, ಈ ಫೋಟೋ ಎಲ್ಲೋ ನೋಡಿದೀವಲ್ಲ ನಾವು ಅಂತ ನೀವು ಯಾರ್ಯಾರಿಗೆ ಮೆಮೊರಿ ಪವರ್ ಚೆನ್ನಾಗಿರುತ್ತೆ ಅವ್ರು ಯೋಚನೆ ಮಾಡ್ತಿರ್ತೀರ. ಇದೇ ಮನುಷ್ಯ, ಆತ ಒಬ್ಬ ಡಾಕ್ಟರ್. ಅವತ್ತು ಅಪಾರ್ಟ್ಮೆಂಟು ಇವರೆಲ್ಲ ಕರ್ಕೊಂಬಂದಿದ್ದು ಅದೇ ಡಾಕ್ಟರ್. ಯುವಕರಿಗೆ ಈತ ಗಾಳ ಆಗ್ತಿದ್ದ. ಕುರಾನ್ ಸರ್ಕಲ್ ಅನ್ನುವ ವಾಟ್ಸಪ್ ಗ್ರೂಪ್ ಕ್ರಿಯೇಟ್ ಮಾಡ್ದ. ಅದೇ ಡಾಕ್ಟರ್ ಅಲ್ಲಿಂದನೇ ಸಿಕ್ಕದಂಥ ಲೀಡ್, ಅಲ್ಲಿಂದ ನೀಟಾಗಿ ಪ್ಲ್ಯಾನ್ ಮಾಡಿದ್ರು ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಟೀಮ್ನವರು. ಬಿಡ್ತಾರಾ? ಫೈನಲಿ ವೈದ್ಯರಿಂದ ಐಸಿಸ್ಗೆ ಯುವಕರ ನೇಮಕಾತಿ ಕೇಸ್ ಇತ್ತಲ್ಲ, ಅದಕ್ಕೆ ಹಲವಾರು ಟ್ವಿಸ್ಟ್ಗಳು ಸಿಕ್ತು, ದಾಖಲೆ ಸಿಕ್ತು. 3 ಆರೋಪಿಗಳ ವಿರುದ್ಧ ಈಗ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಿದ್ದಾರೆ. NIA ವಿಶೇಷ ಕೋರ್ಟ್ಗೆ ಈಗ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ. ಅಬ್ದುರ್ ರೆಹಮಾನ್ ಚಾರ್ಜ್ ಶೀಟ್ ಸಲ್ಲಿಕೆ ಸಂದರ್ಭದಲ್ಲಿ ತುಂಬ ಸರಿ ಎಡು ಬಿಡ್ತಾರೆ, ಹಿಂದೆ ಮುಂದೆ ಆಗ್ಬಿಟ್ರೆ ಅವ್ರು ಎಸ್ಕೇಪ್ ಆಗ್ಬಿಡ್ತಾರೆ. ಆದರೆ ಈಗ ಹಂಗಲ್ಲ, ವಿತ್ ಪ್ರೂಫ್, ದಾಖಲೆ ಸಮೇತ ಈ ಕುರಾನ್ ಸರ್ಕಲ್ನ ದಾಳ ಹೇಗೆ ನಡೀತಿದೆ ಅಂತ ಗೊತ್ತಾಯ್ತು. NIA ಇನ್ವೆಸ್ಟಿಗೇಟ್ ಮಾಡಿರೋದು ಬಯಲೆಗೆಳೆದ ಸತ್ಯ ಇದು, ಅದನ್ನೇ ತೋರಿಸ್ತಾ ಇದ್ದೀವಿ. NIA ಏನ್ ಮೆನ್ಷನ್ ಮಾಡಿದ್ದಾರೆ ಅದನ್ನು ತೋರಿಸ್ತಾ ಇದ್ದೀವಿ, ಹೈಲೈಟ್ ಮಾಡಿ ತೋರಿಸ್ತಾ ಇದ್ದೀವಿ. ಇದು ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಹೊರಹಾಕಿರುವಂತಹ ಡಾಕ್ಯುಮೆಂಟ್. ಆ ಡಾಕ್ಯುಮೆಂಟ್ ಏನಿದೆ ಅದನ್ನ ನಾವು ನಿಮಗೆ ತೋರಿಸ್ತಾ ಇದ್ದೀವಿ, ಕ್ಲಿಯರ್ ಕಟ್ ಆಗಿ ಹೇಳ್ತಿದ್ದೀವಿ ನಿಮ್ಮ ಗಮನಕ್ಕೆ. NIA ಸಲ್ಲಿಕೆ ಮಾಡಿರುವ ಡಾಕ್ಯುಮೆಂಟ್, ಆ ಡಾಕ್ಯುಮೆಂಟ್ ಅಲ್ಲಿ ಏನಿದೆ ಅದನ್ನ ಹೈಲೈಟ್ ಮಾಡಿ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಅದ್ರಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದೆ. NIA ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಮೆನ್ಷನ್ ಮಾಡಿದ್ದಾರೆ ಐಸಿಸ್ ಥ್ರೂಗೆ ಕುರಾನ್ ಸರ್ಕಲ್ ಅಂತ. ಹಾಗಾಗಿ NIA ನ ಚಾರ್ಜ್ ಶೀಟ್ ಅಲ್ಲಿ ಏನಿದೆ ಅನ್ನೋದು ಒಂದಷ್ಟು ಪಾಯಿಂಟ್ಸ್ಗಳು ರಂತ್ರು ಆಗ್ತಾ ಇದೆ. 3 ವಿರುದ್ಧ ಚಾರ್ಜ್ ಶೀಟ್. ಅದು 3 ಐಸಿಸ್ನ ರಿಕ್ರೂಟರ್ಸ್ ಅಂದ್ರೆ ಆ ಜನಗಳನ್ನ ರಿಕ್ರೂಟ್ ಮಾಡೋರು. 3 ಕೂಡ ಅದು ರಿಕ್ರೂಟರ್ಸ್ ಆಗಬೇಕು. 3 ಐಸಿಸ್ನ ರಿಕ್ರೂಟರ್ಸ್ ಅವರು ಪೂರಕವಾದಂತಹ ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡಿದ್ದಾರೆ. ಆ ಚಾರ್ಜ್ ಶೀಟ್ ನಲ್ಲಿ ಕ್ಲಿಯರ್ ಆಗಿದೆ. ಮೊಹಮ್ಮದ್ ತೌಕೀರ್ ಅಹಮದ್, ಸನ್ ಆಫ್ ಅಮೀರ್ ತಾಹಿರ್ ಮಹಮೂದ್, ಬೆಂಗಳೂರಿನ ತಿಲಕ್ ನಗರದ ನಿವಾಸಿ ಮೊಹಮ್ಮದ್ ತೌಕೀರ್ ಅಹಮದ್ ಆತನ ಹೆಸರು. ಇನ್ನು ಝಹಬ್ ಮನ್ನಾ, ಸನ್ ಆಫ್ ಮೊಹಮ್ಮದ್ ಶಕೀಲ್ ಮನ್ನಾ, ಬೆಂಗಳೂರಿನ ಕಮ್ಮನಹಳ್ಳಿ ನಿವಾಸಿ, ಇಬ್ರು ಬೆಂಗಳೂರಿನವರು. ಮೊಹಮ್ಮದ್ ದಿಶೌ, ಮೊಹಮ್ಮದ್ ಅನ್ಸರ್ ಸಿದ್ದಿಕ್, ಕರ್ನಾಟಕದ ಭಟ್ಕಳ ನಿವಾಸಿ. ಸಾಧ್ಯ ಆದಷ್ಟು ಕರೆಕ್ಟಾಗಿ ಓದೋ ಪ್ರಯತ್ನ ಮಾಡ್ತಾ ಇದ್ದೀವಿ, ಬಿಕಾಸ್ ಮುಸಲ್ಮಾನ್ ಬಂಧುಗಳ ಹೆಸರದು ಹಿಂದೆ ಮುಂದೆ ಆಗೋ ಚಾನ್ಸ್ ಇರುತ್ತೆ ಪ್ರೊನೌನ್ಸಿಯೇಷನ್ ಅಲ್ಲಿ. ಬಟ್ ಸ್ಟಿಲ್ ಅದನ್ನ ಕರೆಕ್ಟಾಗಿ ಹೇಳುವಂತ ಪ್ರಯತ್ನ ಮಾಡ್ತಿದ್ದೀನಿ. ಕುರಾನ್ ಸರ್ಕಲ್ ಎಂಬ ಗ್ರೂಪ್ ಮಾಡಿಕೊಂಡಿದ್ರು ಅಂತ NIA ಅವರು ಮೆನ್ಷನ್ ಮಾಡಿದ್ದಾರೆ. ತೌಕೀರ್ ಮೊಹಮ್ಮದ್ ಝೊಹೇಬ್ ಮನ್ನಾ ವಿರುದ್ಧ ಆರೋಪ ಮಾಡಿದ್ದಾರೆ. ಮುಸ್ಲಿಂ ಯುವಕರನ್ನ ಸೆಳೆತಿದ್ದಂತ ಆರೋಪ ಅವ್ರ ಮೇಲಿತ್ತು. ಕುರಾನ್ ಸರ್ಕಲ್ ಗ್ರೂಪ್ ಅಂತ NIA ಉಲ್ಲೇಖ ಮಾಡಿದ್ದಾರೆ. ಪೂರಕ ಚಾರ್ಜ್ ಶೀಟ್ ನಲ್ಲಿ NIA ಇದ್ರ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ. ಅದನ್ನು ಹೈಲೈಟ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀವಿ. ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಹೈಲೈಟ್ ಮಾಡಿರುವ, ನಮೂದಿಸಿರುವ ಮಾಹಿತಿ ಏನಿದೆ ಅದನ್ನು ಹೈಲೈಟ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀವಿ ನಾವು. ಎಕ್ಸ್ಕ್ಲೂಸಿವ್, ಸೂಪರ್ಬ್ ಎಕ್ಸ್ಕ್ಲೂಸಿವ್ ಆನ್ ನ್ಯೂಸ್ 18 ಕನ್ನಡ. ಬಡ ಮುಸ್ಲಿಂ ಯುವಕರಲ್ಲಿ ಧರ್ಮಾಂಧತೆಯನ್ನು ಇವರು ತುಂಬ್ತಾ ಇದ್ರು ಅಂತ ಮೆನ್ಷನ್ ಮಾಡಿದ್ದಾರೆ. ಐಸಿಸ್ಗೆ ಯುವಕರನ್ನೇ ನೇಮಕ ಮಾಡ್ಕೊಳ್ತಿದ್ರು ಅಂತ ಮೆನ್ಷನ್ ಮಾಡಿದ್ದಾರೆ NIA ಅವರು. ಮುಸ್ಲಿಂ ಯುವಕರನ್ನ ಸಿರಿಯಾಗೂ ಕಳಿಸ್ತಾ ಇದ್ರು ಅಂತ ಮೆನ್ಷನ್ ಮಾಡಿದ್ದಾರೆ NIA ಅವರು. ಸಿರಿಯಾ ಕಳಿಸೋದಕ್ಕೆ ಹಣವನ್ನು ಸಂಗ್ರಹ ಮಾಡ್ತಿದ್ರು ಅಂತ ಹೇಳಿದ್ದಾರೆ. ತೌಕೀರ್ ಯಾಸಿಬ್ ಸಿರಿಯಾಗೆ ಹೋಗಿದ್ರು ಅಂತ ಮೆನ್ಷನ್ ಮಾಡಿದ್ದಾರೆ. NIA ಪೂರಕ ದಾಖಲೆ ಏನಿದೆ ಅದರಲ್ಲಿ ಉಲ್ಲೇಖ ಮಾಡಿದ್ದಾರೆ. ಹಣವನ್ನು ಸಂಗ್ರಹ ಮಾಡ್ತಿದ್ದು ಝಹಾಬ್ ಮತ್ತು ತೌಕೀರ್ ಸಿರಿಯಾಗೆ ಹೋಗಿದ್ರು ಅಂತ ಉಲ್ಲೇಖ ಮಾಡಿದ್ದಾರೆ. ಇದು NIA ಪೂರಕ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಿರುವಂತಹ ಮಾಹಿತಿ. ನ್ಯೂಸ್ 18 ಕನ್ನಡದ ಸೂಪರ್ಬ್ ಎಕ್ಸ್ಕ್ಲೂಸಿವ್ ಬ್ರೇಕಿಂಗ್ ಇದು. NIA ಚಾರ್ಜ್ ಶೀಟ್ ನಲ್ಲಿ ಏನಿದೆ ಅನ್ನೋ ಪ್ರಶ್ನೆಗೆ ಉತ್ತರ ಇದು. ಆ ಚಾರ್ಜ್ ಶೀಟ್ ನಲ್ಲಿರುವ ಒಂದಷ್ಟು ಮಾಹಿತಿಯನ್ನ ನಾವು ಹೈಲೈಟ್ ಮಾಡಿ ಕೂಡ ಬಲಭಾಗದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ, ಎಡಭಾಗದಲ್ಲಿ ನಾವು ಟೈಪ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀವಿ. ಅಲ್ಲಿ ಏನೇನಿತ್ತು ಅನ್ನೋ ಮಾಹಿತಿಯನ್ನು, ಮತ್ತಷ್ಟು ಮಾಹಿತಿ ಈ ಚಾರ್ಜ್ ಶೀಟ್ ನಲ್ಲಿ ಏನಿದೆ ಅನ್ನೋದ್ರ ಬಗ್ಗೆ ಇನ್ನಷ್ಟು ಕೇಳೋಣ. ನನ್ನ ಸಹೋದ್ಯೋಗಿ ಮುನಿರಾಜು ಕ್ರೈಮ್ ಬ್ಯೂರೋ ಇಂದ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಓನ್ಲಿ ಚಾರ್ಜ್ ಶೀಟ್ ಬಗ್ಗೆ ಮಾತಾಡ್ತೀನಿ ಅವ್ರ ಜೊತೆ ನಾನು. ಗುಡ್ ಮಾರ್ನಿಂಗ್ ಮುನಿರಾಜು. ಗುಡ್ ಮಾರ್ನಿಂಗ್ ಹರೀಶ್. ಚಾರ್ಜ್ ಶೀಟ್ ಅಂದಾಗ ಎಷ್ಟು ಪೇಜ್ ಇದೆ, ಅದರಲ್ಲಿ ಬಹಳ ಪ್ರಮುಖವಾಗಿ ಗಮನಿಸಬೇಕಾದ ಅಂಶ ಏನು ಮುನಿರಾಜು? ಹರೀಶ್, ಏನು ಈಗಾಗಲೇ
ವೈದ್ಯ ಸೇರಿ ಸುಮಾರು 3 ಚಾರ್ಜ್ ಶೀಟ್ ಅನ್ನ ಈ ಒಂದು ಚಾರ್ಜ್ ಶೀಟ್ ಅಲ್ಲಿ ಸಲ್ಲಿಕೆ ಮಾಡಿರುವಂತದ್ದು. ಇದರಲ್ಲಿ ಪೂರಕವಾಗಿ ಮತ್ತೊಂದು ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಏನು ತೌಕೀರ್ ಮತ್ತೆ ಜೊಹೇಬ್ ಏನಿದ್ದಾರೆ ಅವ್ರ ಮೇಲೂ ಸಹ ಒಂದು ಆರೋಪವನ್ನು ಮಾಡಿ ಒಂದು ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿರುವಂತದ್ದು. ಇದರಲ್ಲಿ ಇವರು ಒಂದು ಫಂಡಿಂಗ್ ಅನ್ನ ಕಲೆಕ್ಟ್ ಮಾಡಿರುವಂತದ್ದು, ಮತ್ತೆ ಅದರಲ್ಲಿ ಬೇರೆ ಏನ್ ಕುರಾನ್ ವಾಟ್ಸ್ಆಪ್ ಸರ್ಕಲ್ ಅನ್ನ ಕ್ರಿಯೇಟ್ ಮಾಡ್ಕೊಂಡು ಅದರಲ್ಲಿ ಫಂಡಿಂಗ್ ಕಲೆಕ್ಟ್ ಮಾಡುವಂತದ್ದು, ಮತ್ತೆ ಯುವಕರನ್ನ ಸೆಲೆಕ್ಟ್ ಮಾಡ್ತಾ ಇದ್ರು ಅಂತ ಹೇಳಿ ಈ ಒಂದು ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಈಗಾಗಲೇ ಈ ಒಂದು ಚಾರ್ಜ್ ಶೀಟ್ ಅನ್ನ ಬೆಂಗಳೂರಿನ NIA ವಿಶೇಷ ನ್ಯಾಯಾಲಯಕ್ಕೆ ಸಲ್ಲಿಕೆ ಮಾಡಿರುವಂತದ್ದು. ಅದು ಏಪ್ರಿಲ್ 16ರಂದು ಸಲ್ಲಿಕೆ ಮಾಡಿದ್ದಾರೆ. IPC 120B ಮತ್ತೆ UAPA ಆಕ್ಟ್ ಅಡಿಯಲ್ಲಿ ಈ ಒಂದು ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ. ಮತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಕೆಲವು ಪೂರಕ ಸಾಕ್ಷಿಗಳನ್ನು ಸಹ NIA ಅಧಿಕಾರಿಗಳು ಕಲೆಕ್ಟ್ ಮಾಡಿರುವಂತದ್ದು. ಅದರಿಂದ ಈ ಮೂವರನ್ನ ಬಂಧಿಸಿ ಅವ್ರ ಮೇಲೂ ಸಹ ಒಂದು ಇನ್ವೆಸ್ಟಿಗೇಷನ್ ಮಾಡಿ ಈಗ ಒಂದು ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿರುವಂತದ್ದು ಹರೀಶ್. ಬಟ್ ಇಲ್ಲಿ ಗಮನಿಸಬೇಕಾದದ್ದು ಮತ್ತು ಬೆಂಗಳೂರಿಗರು ಅಥವಾ ನಮ್ಮ ರಾಜ್ಯ ಆತಂಕ ಪಡುವ ವಿಚಾರಗಳೇನೇನು? ಹರೀಶ್, ಏನಂತಂದ್ರೆ ಬೆಂಗಳೂರಿನಲ್ಲಿದ್ದಂತ ಒಬ್ಬ ವೈದ್ಯ ಏನಿದ್ದಾನೆ, ಆ ಒಂದು ವೈದ್ಯ ಈ ಒಂದು ಸರ್ಕಲ್ ಅನ್ನ ಕ್ರಿಯೇಟ್ ಮಾಡ್ಕೊಂಡು ಈ ಒಂದು ಹುಡುಗರನ್ನ ಸೆಲೆಕ್ಟ್ ಮಾಡುವಂಥದ್ದು, ಮತ್ತೆ ಅದಕ್ಕೆ ಫಂಡಿಂಗ್ ಮಾಡುವಂಥದ್ದು, ಮತ್ತೆ ಅವ್ರಿಗೆ ಯಾವ ರೀತಿ ಒಂದು ನಾವು ತರಬೇತಿ ಕೊಡ್ಬೇಕು ಅನ್ನೋದನ್ನ ರೆಡಿ ಮಾಡ್ತಾ ಇದ್ರು ಅಂತೇಳಿ ಈ ಒಂದು NIA ತನಿಖೆಯಿಂದ ಗೊತ್ತಾಗಿರೋದು. ಅದನ್ನೇ ಪೂರಕವಾಗಿ ಇಟ್ಕೊಂಡು ಸುಮಾರು ಏನು 2020ರಿಂದ ಈಗಾಗಲೇ 3 ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿದ್ದಾರೆ. 2020ರಲ್ಲಿ ಪ್ರಮುಖವಾಗಿ ವೈದ್ಯನ ಮೇಲೆ ಒಂದು ಅಬ್ದುಲ್ ರೆಹಮಾನ್ ಇದ್ದ, ಆತನ ಮೇಲೆ ಒಂದು ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿದ್ರು. ಆನಂತರ ಮತ್ತೆ ಇಬ್ಬರು ಕೆಲವರು ಅರೆಸ್ಟ್ ಆಗ್ತಾರೆ ಬೆಂಗಳೂರು. ಇದೀಗ ಈ ಮೂವರನ್ನು ಸಹ ಈಗಾಗಲೇ ಮತ್ತೆ ಬಂಧಿಸಿ ಅವ್ರ ಮೇಲೆ ಸಹ ಚಾರ್ಜ್ ಶೀಟ್ ಮಾಡಿರ್ತದ್ದು. ಅದರಲ್ಲಿ ಇಬ್ರು ಬೆಂಗಳೂರಿನ ಯುವಕರಾದ್ರೆ ಒಬ್ಬ ಭಟ್ಕಳ ಮೂಲದ ಯುವಕ ಅಂತೇಳಿ ಗೊತ್ತಾಗಿರೋದು. ಅದರಿಂದ ಈಗಾಗಲೇ ನ್ಯಾಯಾಲಯಕ್ಕೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿ ಆ ಒಂದು ತನಿಖೆ ಸಹ ಈಗಾಗಲೇ NIA ಅಧಿಕಾರಿಗಳು ಇನ್ನು ಕಂಟಿನ್ಯೂ ಆಗಿ ಮಾಡ್ತಾ ಇದ್ದಾರೆ ಹರೀಶ್. ಥ್ಯಾಂಕ್ ಯು ಸೋ ಮಚ್ ಮುನಿ, ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ್ದಕ್ಕೆ. ಅಫ್ಕೋರ್ಸ್ ಅರೆಸ್ಟ್ ಆಗಿದ್ದಾರೆ. ಆ ಅರೆಸ್ಟ್ ಆಗಿ ಅಲ್ಲೇನೇನು ಆಗ್ತಾ ಇದೆ ಅನ್ನುವ ಎನ್ಕ್ವೈರಿ ಬಗ್ಗೆ ನನ್ನ ಸಹೋದ್ಯೋಗಿ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ. ಅದಕ್ಕೆ ಮುಂಚೆ ಒಂದು ಬ್ರೇಕ್ ತೊಗೊಂಡ್ಬರ್ತೀನಿ, ಎಲ್ಲೂ ಹೋಗ್ಬೇಕಾಯ್ತು.